ದೇಶದಲ್ಲಿ ಇನ್ನೆಷ್ಟು ದಿನ LPG ಅಭಾವ ಇರುತ್ತೆ ಹಾಗಾದ್ರೆ? ಹೀಗೆ ಮುಂದುವರೆದ್ರೆ ಹೋಟೆಲ್ಗಳ ಗತಿ ಏನಾಗಬಾರ್ದು? ಹೋಟೆಲ್ ರೆಸ್ಟೋರೆಂಟ್ಗಳು ಮುಚ್ಚುವಂತ ಪರಿಸ್ಥಿತಿ. ಎಷ್ಟು ದಿನ ಬರ ಇದು? ಎಷ್ಟು ದಿನ ವೇಟ್ ಮಾಡಬೇಕಾಗಾದ್ರೆ LPGಗೆ? ಹೋಟೆಲ್ ಉದ್ಯಮ ಹಾಗಾದ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೋಬೇಕಾ ಅವರು? ಅಥವಾ ಬೀದಿಗೆ ಬಂದು ಕುತ್ಕೊಳ್ಬೇಕಾ? ಮುಚ್ಚುವ ಹಂತಕ್ಕೆ ಹೋಗ್ಬಿಡುತ್ತೆ. ದೇಶದ ಹಲವು ರಾಜ್ಯಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತ ಆಗಿಬಿಟ್ಟಿದೆ. ಅಗತ್ಯ ಸರಕುಗಳ ಕಾಯ್ದೆ ಜಾರಿಯಾಗಿದೆ. ಹೊರ್ಮುಜ್ ಜಲಸಂಧಿ ಸದ್ಯಕ್ಕೆ ಭಾರತದ ಪಾಲಿಗೆ ದೂರ. ಯಾರಾದರೂ ಅನ್ಕೊಂಡಿದ್ರೆ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಬಿಡುತ್ತೆ ಇರಾನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಅದನ್ನ ಬಿಟ್ಟು ನಾವು ಬೇರೆ ದೇಶಗಳಿದಾವಲ್ಲಪ್ಪ, ಕತಾರು, ಕುವೈತು, ಅಬುದಾಬಿ ಅದು ಅನ್ಕೊಳ್ಬೋದು ನಾವು. ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ಆಮೇಲೆ ಸುತ್ತ ಹಾಕೊಂಡು ಬರಬೇಕಲ್ಲಿ. ಪೆಸಿಫಿಕ್ ಮಹಾಸಾಗರ, ಅಂಟಾರ್ಟಿಕ್ಕು, ಅದು ಇದು ಅಂತ ಸಾಗರಗಳಿದ್ದಾವೆ. ಇದು 33 ಕಿಲೋಮೀಟರ್, ಬಹಳ ಈಸಿ ಇದು ಹಾರ್ಮುಜ್ ಜಲಸಂಧಿ. ಬಟ್ ಈಗ ಏನೇ ಆದರೂ ಇರಾನ್ ಮೇಲೇನೆ ಬರಬೇಕು ಅವರು. ಆ ಕಡೆಯಿಂದ ಕಂಟ್ರಿಗಳಿಂದ ಸಪ್ಲೈ ಆಗಬೇಕು ಅಂದರು ನಮಗೆ ಅದೇ ಮಾರ್ಗದ ಮೂಲಕ ಬರಬೇಕು. ಅವ್ರು ಲಾಕ್ ಮಾಡಿಬಿಟ್ಟಿದ್ದಾರೆ. ಮತ್ತು ಎಲ್ಲ ಹಡಗುಗಳನ್ನು ಅವರು ಸ್ಟಾಪ್ ಮಾಡ್ತಾರೆ. ನಮ್ಮ ಭಾರತದ ಹಡಗುಗಳನ್ನು ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ನಿರೀಕ್ಷೆ ಇಟ್ಕೊಳ್ಳೋ ಹಾಗಿಲ್ಲ, ಅಯ್ಯೋ ಪರಿಸ್ಥಿತಿ ಇದಾಗುತ್ತಪ್ಪ, ಕಂಪ್ಲೀಟಾಗಿ ಟ್ರಂಪ್ ಯುದ್ಧ ನಿಲ್ಲಿಸ್ಬೋದು ಅಂತೇಳಿ. ಇನ್ನೂ ಭೀಕರವಾಗಿರುತ್ತೆ. ಹೊಸ ಪೂರೈಕೆ ದೇಶಗಳು ಸಿಗೋವರೆಗೂ ಸಂಕಷ್ಟ ಆಗುತ್ತೆ. ಗ್ಯಾಸ್ ಪೂರೈಸುವಂಥ ಹೊಸ ದೇಶಗಳಿಗೆ ಹುಡುಕಾಟ ಹುಡುಕ್ಬೇಕಿನ್ಮೇಲೆ. ಹಾಗಾದರೆ ಇನ್ನೆಷ್ಟು ದಿನ ಈ ರೀತಿಯಾದಂಥ ಪರದಾಟ ಅನುಭವಿಸಬೇಕು? ಬೇರೆ ಬೇರೆ ದೇಶಗಳಂದರೆ ಯಾವ ದೇಶಗಳು? ಏನು ಅಮೇರಿಕ ನಮಗೆ LPG ಕೊಡುತ್ತಾ? ಅಥವಾ ಇಲ್ಲಿ ಪಕ್ಕದ ನೇಪಾಳ ಕೊಡುತ್ತಾ? ಅಥವಾ ಪಾಕಿಸ್ತಾನ ಕೊಡುತ್ತಾ? ಬಾಂಗ್ಲಾ ಕೊಡುತ್ತಾ? ಗಲ್ಫ್ ರಾಷ್ಟ್ರಗಳಲ್ಲೇ ಈ ತೈಲ ಉತ್ಪಾದನೆ ಮತ್ತು LPG, ನೈಸರ್ಗಿಕ ಅನಿಲ ಇದೆಲ್ಲವನ್ನು ಹೇರಳವಾಗಿ ನಾವು ಆಮದನ್ನು ಮಾಡ್ಕೊಳ್ತಾ ಇದ್ವಿ. ಈಗ ಅದಕ್ಕೂ ಕೂಡ ಬರ ಬಂದಿದೆ. ಹಾಗಾದರೆ ಎಲ್ಲಿ ಹುಡುಕೋದು? ನಮ್ಮಲ್ಲಿದೆಯಾ ಅದು? ನಮ್ಮಲ್ಲಿ ಆ ಸಂಪನ್ಮೂಲಗಳಿದೆಯಾ? ಖಂಡಿತವಾಗ್ಲೂ ಇಲ್ಲ. ಇದ್ದಿದ್ರೆ ನಾವ್ಯಾಕೆ ಅವ್ರ ಮುಂದೆ ಹೋಗ್ತೀವಿ? ಅಗತ್ಯ ಸರಕುಗಳ ಕಾಯ್ದೆ ಜಾರಿ ಮಾಡಿದ್ಯಾಕೆ ಹಾಗಾದ್ರೆ ಕೇಂದ್ರ? ಅಗತ್ಯ ಸರಕುಗಳ ಕಾಯ್ದೆಯಿಂದಾಗುವಂತ ಅನುಕೂಲ ಏನು? ಏನಾಗುತ್ತೆ ಹಾಗಾದ್ರೆ ಇದರಿಂದ ಪ್ರಯೋಜನ? ಈ ಕಾಯ್ದೆಯಡಿ 4 ವರ್ಗಗಳಾಗಿ ಗ್ಯಾಸ್ ಪೂರೈಕೆ ವಿಂಗಡಣೆ ಆಗುತ್ತೆ. ಗೃಹ ಬಳಕೆ ಅನಿಲ, PNG, CNGಗೆ ಮೊದಲ ಆದ್ಯತೆ ಕೊಡ್ತಾರೆ. ಎರಡನೇ ಪೂರೈಕೆ ಆದ್ಯತೆ ರಸಗೊಬ್ಬರದ ಕಾರ್ಖಾನೆಗಳು. ಮೂರನೇ ವರ್ಗದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಸರಬರಾಜು ಮಾಡಲಾಗುತ್ತೆ. ಕೊನೆಯ ವರ್ಗದಲ್ಲಿ ಬರುವಂತಹದ್ದು ಹೋಟೆಲ್ ಮತ್ತು ರೆಸ್ಟೋರೆಂಟ್. ಲಾಸ್ಟ್ ಇದು, ಕೊನೆಗಿದೆ ಇದು. ಎಲ್ಲರಿಗೂ ಪೂರೈಸಿದ ನಂತರ ಹೋಟೆಲ್ಗಳಿಗೆ ಪೂರೈಕೆ ಆಗುತ್ತೆ. ಆದ್ಯತೆಗೆ ಅನುಗುಣವಾಗಿ ಸರಬರಾಜು ಮಾಡೋಕೆ ಕೇಂದ್ರ ಈಗ ಕ್ರಮ ತೆಗೆದುಕೊಂಡಿದೆ. ಹೋಟೆಲ್ಲು, ರೆಸ್ಟೋರೆಂಟು ಇದೇನು ಮೊದಲಿಲ್ಲ, ಅದು ಲಾಸ್ಟ್ಗಿರೋದು. ಈ ಕಾಯ್ದೆಯಿಂದ ಅನುಕೂಲ ಆಗುತ್ತೆ. ಆದರೆ ಅಲ್ಲಿ ನಮ್ಮಲ್ಲಿ ಇದ್ದರೆ ಆಗುತ್ತಲ್ವ ಅದು ಗ್ಯಾಸ್ಗಳು. 4 ವರ್ಗ ಮಾಡಿದ್ದಾರೆ. ಕೈಗಾರಿಕೆಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ಗೃಹ ಬಳಕೆ ಅಂದರೆ ಮನೆಗೆ, ಆಮೇಲೆ PNG, CNG, ಜೊತೆಗೆ ಇಂಡಸ್ಟ್ರಿಯಲ್ಗೆ. ಅವರು ಬಳಕೆ ಮಾಡಿ ಏನಾದರೂ ಉಳಿದ್ರೆ ಈ ಕಡೆ ಕೊಡ್ತಾರೆ. ಒಂದೇ ಸಾರಿಗೆ ಹೋಟೆಲ್, ರೆಸ್ಟೋರೆಂಟ್ಗೆ ಗ್ಯಾಸ್ ಸರಬರಾಜು ಮಾಡುವಂಥದ್ದಿಲ್ಲ ಇಲ್ಲಿ. ಹಾಗಾಗಿನೇ ಈಗ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ಕಮರ್ಷಿಯಲ್ ಗ್ಯಾಸ್ಗಳನ್ನು ಯಾರ್ಯಾರು ಬಳಕೆ ಮಾಡ್ತಿದ್ದಾರಲ್ಲ, ಉದ್ಯಮಗಳು, ಹೋಟೆಲ್ ಉದ್ಯಮಗಳು, ಕಂಪ್ಲೀಟಾಗಿ ಅವ್ರಿಗೆ ಇದರಿಂದ ಅನಾನುಕೂಲ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಒಂದು ಕಾಯ್ದೆ ಅದೇ ರೀತಿ ಹೇಳೋದು, ಅಥವಾ ಇಲ್ಲಿ ಏನಾದರೂ ಪರ್ಯಾಯವಾಗಿ ನಮಗೆ ಬೇರೆ ಆಪ್ಷನ್ಗಳು ಇದಾವಂದರೆ ಅದು ಕೂಡ ಇಲ್ಲ. ಆಯ್ತಪ್ಪ, ನಮಗೆ ಜೋಳದ ರೊಟ್ಟಿ ಇಲ್ಲ, ಮುದ್ದೆ ಇದೆ ಅಂತಂದರೆ ಓಕೆ. ಹಾಗೇನೆ ಇಲ್ಲಿ ನಮಗೆ LPG ಬಿಟ್ಟರೆ ಗತಿ ಏನು? ಸೌದೆ ಎಲ್ಲಿಂದ ತರ್ತೀರಿ ಈಗ ಒಂದೇ ಸಾರಿಗೆ? ಖಂಡಿತವಾಗಲೂ ಸಾಧ್ಯ ಆಗದಂತಹ ಮಾತದು. ಭೀತಿ ಕಾಡ್ತಾ ಇದೆ ಅವ್ರಿಗೆ, ಹೋಟೆಲ್ನವ್ರಿಗೆ.